ಚಿತ್ರದುರ್ಗದ ಜೋಗಿಮಟ್ಟಿ ಪ್ರವಾಸಿ ತಾಣಕ್ಕೆ ಅರಣ್ಯ ಇಲಾಖೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧಿಸಿ ಆದೇಶ ಹೊರಡಿಸಿದೆ. ಇನ್ನು ಈ ಬಾರಿ ಮಳೆ ಸರಿಯಾಗಿ ಆಗದೆ ಚಿತ್ರದುರ್ಗ ಹೊರವಲಯದ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿನ ಗಿಡ ಮರಗಳು ಒಣಗಿ ಹೋಗಿವೆ. ಸಂಪೂರ್ಣ ಅರಣ್ಯ ಪ್ರದೇಶ ಒಣಗಿ ನಿಂತಿದ್ದು, ಮುಂಜಾಗ್ರತಾ ಕ್ರಮಕ್ಕಾಗಿ ಪ್ರವಾಸಿಗರಿಗೆ ನಿರ್ಬಂಧಿಸಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ಆದೇಶ ನೀಡಿದೆ. ಇನ್ನು ಅರಣ್ಯ ಪ್ರದೇಶ ಸಂಪೂರ್ಣ ಒಣಗಿದ್ದು, ವೀಕ್ಷಣೆಗೆ ಬರುವ ಪ್ರವಾಸಿಗರು ಸಿಗರೇಟ್ ಬೀಡಿ ಸೇದುವುದು, ಬೆಂಕಿ ಇಡುವುದು ಮಾಡಿ ಕಾಡಿಗೆ ಬೆಂಕಿ ಇಡುವ ಸಂಭವವಿದ್ದು, ಈ ಹಿನ್ನೆಲೆ ಸಾರ್ವಜನಿಕರು ಸೇರಿದಂತೆ ಪ್ರವಾಸಿಗರಿಗೆ ಜೋಗಿಮಟ್ಟಿ ಪ್ರವಾಸಿ ತಾಣಕ್ಕೆ ನಿರ್ಬಂಧಿಸಿದ್ದು, ಈ ಬಗ್ಗೆ ಜೋಗಿಮಟ್ಟಿ ಅರಣ್ಯ ಪ್ರದೇಶದ ಗೇಟ್ ಬಳಿ ಬ್ಯಾನರ್ ಸಹ ಅಳವಡಿಸಿದ್ದು, ಅರಣ್ಯ ಇಲಾಖೆಯ ಈ ಒಂದು ಕಾರ್ಯಕ್ಕೆ ಸ್ಥಳೀಯ ನಿವಾಸಿಗಳು ಸಹ ಶ್ಲಾಘನೆ ವ್ಯಕ್ತಪಡಿಸಿದ್ದು, ಮಳೆ ಇರದ ಕಾಡು ಒಣಗಿದೆ, ಪ್ರಾಣಿ ಪಕ್ಷಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಉತ್ತಮ ಕಾರ್ಯಕ್ಕೆ ಮುಂದಾಗಿದ್ದು, ಪ್ರವಾಸಿಗರಿಗೆ ನಿರ್ಬಂಧಿಸಿದ್ದು ಒಳ್ಳೆಯ ನಿರ್ಧಾರ ಎಂದು ಸ್ಥಳೀಯರು ಮೆಚ್ಚುಗೆ ಸಹ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ. ಚಿತ್ರದುರ್ಗ ನಮ್ಮ ಎಲ್ಲ ವೀಕ್ಷಕರಿಗೆ, ಈ ನಾವು ಕೆಲವು ವರ್ಷಗಳಿಂದ ನಾವು ಇಲ್ಲಿ ಚಾರಣ ಬರ್ತಿದ್ವಿ. ಈ ಚಾರಣ ಬರುತ್ತದನ್ನ ಈ ಅರಣ್ಯ ಅಧಿಕಾರಿಗಳು ಸ್ಟಾಪ್ ಮಾಡಿದ್ದಾರೆ. ಕಾರಣ ಅಂತ ಹೇಳಿದರೆ, ಈ ಬಿಸಿಲು ಬಂದ್ಬಿಟ್ಟು ಮಳೆ ಇಲ್ಲ, ಏನಿಲ್ಲ, ಎಲ್ಲ ಗಿಡ ಗಂಟೆಗಳೆಲ್ಲ ಫುಲ್ಲು ಒಣಗಿದೆ. ಈ ಚಾರಣಕ್ಕೆ ಬರೋರು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಬಿಡಿ ಸೇದ್ತಾರೆ, ಸಿಗರೇಟ್ ಸೇದ್ತಾರೆ. ಮಿಸ್ಸಾಗಿ ಅವರು ಒಂದು ವೈಯಕ್ತಿಕವಾಗಿ ಒಂದು ಹುಡುಗಾಟಿಕೆ ತನದಿಂದ ಏನಾದ್ರು ಒಂದು ಮಿಸ್ಸಾಗಿ ಒಂದು ಕಿಡಿ ಆದರೂ ಹಾರಿದ್ರೂ ಒಂದು ಅರಣ್ಯ ಇಲಾಖೆ ಏನು ಬೆಳೆಸಿದಾರೋ ಇಷ್ಟು ವರ್ಷದಿಂದ, ಅದಕ್ಕೆಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ಆಹುತಿ ಆಗಬಾರ್ದು, ಏನು ಅನಾಹುತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಚಾರಣ ಬರೋದನ್ನ ಸ್ಟಾಪ್ ಮಾಡಿದ್ದಾರೆ. ಇದು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿ ಅರಣ್ಯ ಇದ್ದಿದ್ದಾವ ಅದನ್ನು ಸಂರಕ್ಷಣೆ ಮಾಡಬೇಕು. ಈ ಎಲ್ಲ ಕಡೆನೂ ಇದೇ ಜಾರಿಗೊಳ್ಬೇಕಾಗಿ ನಾವು ಒಳ್ಳೆ ಕ್ರಮನೇ ಇದು. ಒಳ್ಳೆ ಕ್ರಮನೇ ಇದು.